ಇದೇನಪ್ಪಾಜಿ ಹೊಸ್ತಾಗ್ ದತ್ತು ಗಿತ್ತು ಅಂತೆಲ್ಲ ಶುರು ಮಾಡಿದೀರಾ? ಇಷ್ಟು ದಿವಸ ಇಲ್ದೇ ಹೀಗಿದೆಲ್ಲ ಬೇಕಾ? ಮುಂದಿನ ವಾರ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಬರೋವಾಗ ಮಗನ್ನೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ. ಅದ್ ಸರಿ ಅಪ್ಪಾಜಿ, ಇಷ್ಟ ಅರ್ಜೆಂಟ್ ಆಗಿ ಮಾಡಿದ್ರೆ 16 ಜನ 16 ತರ ಮಾತಾಡಲ್ವಾ? ಅದಕ್ಕೆ ಆಡ್ಕೊಳ್ಳೋ ಬಾಯಿಗಳನ್ನ ಮುಚ್ಚಿಸಬೇಕು ಅಂತಾನೆ ಈ ನಿರ್ಧಾರ ತಗೊಂಡಿರೋದು. ನೀವೇನ್ ಹೇಳಿ ಅಪ್ಪಾಜಿ, ನಂಗೆ ಇದೊಂಚೂರು ಇಷ್ಟ ಆಗ್ತಿಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ಬಿಟ್ಟು ಬಿಡು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಾನು ನಿನ್ನ ಬಲವಂತ ಮಾಡಿ ಏನೋ ಪ್ರಯೋಜನ? ಏನೋ ನಾನು ಕಣ್ಣು ಮುಚ್ಚಿದ ಮೇಲೆ ನಿನ್ನ ಕೈಯಿಂದ ಕೊಳ್ಳಿ ಹಿಡ್ಸ್ಕೋಬೇಕು ಅಂತ ಈ ಏರ್ಪಾಟೆಲ್ಲ ಮಾಡಿದ್ದೆ. ನಾನು ಸತ್ತ ಮೇಲೆ ಸಾಯೋ ಮಾತೆಲ್ಲ ಬೇಕಾ ಅಪ್ಪಾಜಿ? ಈಗ ನಿಮ್ಗೆ ಹೆಂಗಿಷ್ಟ ಬರುತ್ತೋ ಹಂಗ್ ಮಾಡಿ. ಆದ್ರೆ ಒಂದು ಅಪ್ಪಾಜಿ, ನಾನ್ ನಿಮ್ಗೆ ಮಾಡ್ತಿರೋ ಸೇವೆ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಬೇರೆ ಯಾರಿಗೂ ಕೊಡಬಾರ್ದು. ನಮಸ್ಕಾರ ರಾಯ್ರೆ. ಓಹ್ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಇದ್ದಕ್ಕಿದ್ದಂಗೆ ದತ್ತು ತಗೊಳ್ಳೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದಾರಲ್ಲ? ಈಗಾಗಲೇ ತಡವಾಗ್ಬಿಟ್ಟಿದೆ. ನಿಜ ಹೇಳಬೇಕು ಅಂದ್ರೆ ನಮ್ ಬೀಗರಿ ವಿಚಾರನ ಜ್ಞಾಪಕ ಮಾಡದೆ ಹೋಗಿದ್ರೆ ನನಗಿದು ಹೊಳಿತಾನೆ ಇರಲಿಲ್ಲ. ಆದ್ರೂ ಕೆಲಸದಾಳ್ನ ಅವನು ಕೆಲಸದಾಳಲ್ಲ, ನನ್ನ ಪ್ರಾಣ. ನನ್ನ ಹೊಟ್ಟೆಯಲ್ಲಿ ಹುಟ್ಟದೆ ಹೋದ್ರು ಮಗನಿಗಿಂತಲೂ ಹೆಚ್ಚು. ನನ್ನ ಮಾತು ಅಂದ್ರೆ ಅವನಿಗೆ ವೇರವಾಕ್ಯ. ಅಂದ್ರೆ ರಾಮನ್ಗೆ ಹನುಮಂತ ಇದ್ದಂಗೆ ಅಲ್ಲ, ದಶರಥನಿಗೆ ಶ್ರೀರಾಮಚಂದ್ರ ಇದ್ದ ಹಾಗೆ. ಅಂತ ಅಪರಂಜಿ ಕ್ಯಾರೆಕ್ಟರ್ ಏನು ಅಲ್ಲ ಬಿಡಿ ಮಾವಯ್ಯ. ಅಳಿ ಅಂದ್ರೆ ನನ್ ಮೇಲೆ ಯಾಕೆ ಕೂಗ್ತೀರಾ? ಅವನ್ ಎಂಥ ನಂಬಿಕೆ ದ್ರೋಹಿ ಅನ್ನೋದನ್ನ ನೀವೇ ನೋಡಿ. ಬರೇಲಿ ಏನಾಯ್ತು ಪುಟ್ಟ? ಏನಾಯ್ತಲ್ಲ? ನಾನ್ ಬರಲ್ಲ ಅಂದ್ರೇನು ಅವ್ರು ನನ್ನ ಹೊಡೆದು ಬಡ್ದು ಕರ್ಕೊಂಡ್ ಬಂದ್ರು. ಮೈ ಮಾರ್ಕೊಂಡು ಬದುಕೊಳ್ಳೋನ ಹೊಡೆದು ಬಡ್ದು ಕರ್ಕೊಂಡ್ ಬರ್ದೆ ಇನ್ನೇನ್ ಆರತಿ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರ? ಚೆನ್ನಾಗಿದೆ ಮಾವಯ್ಯ. ಮನೆ ಹಳ್ಳಿಯ ನೆತೆಗೆ ಒಬ್ಬ ಕೆಲಸದವನು ಒದಿಯೋದು, ಅದನ್ನ ನೋಡ್ಕೊಂಡು ನೀವು ಮೌನವಾಗಿರೋದು ತುಂಬಾ ಚೆನ್ನಾಗಿದೆ. ಅವ್ರಿಗೆ ಯಾಕೋ ನೋವಾಗ್ಬೇಕು? ಒದೆ ಬಿದ್ದಿರೋದು ನಿನಗೆ, ಅವ್ರಿಗಲ್ವಲ್ಲ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಈ ಮನೆಗೆ ಅಳಿಯನಾಗಿ ಬಂದಿದೀಯಲ್ಲ. ಇಷ್ಟೆಲ್ಲ ನಡೆದ ಮೇಲೂ ಈ ಕೊಂಪೆ ಕೆಳಗಡೆ ಒಂದು ನಿಮಿಷ ಕೂಡ ಇರಬಾರ್ದು ಕಣೋ. ನಡಿ ಹೋಗೋಣ. ಮಾತಾಡಿಯಪ್ಪ. ನಾವು ಮನೆ ಬಿಟ್ಟು ಹೋಗ್ಬೇಕು ಅಥವಾ ಇವನನ್ನ ಮನೆಯಿಂದ ಆಚೆ ಕಳಿಸ್ತೀರೋ? ನೀವೇ ನಿರ್ಧಾರ ಮಾಡಿ. ತಪ್ಪು ಮಾಡಿದ್ರು ಸರಿ, ತಲೆ ತಗ್ಸಾಗ ಮಾಡಿದ್ರು ಸರಿ, ಕಂಠಿ ಇರುವ ಇಲ್ಲೇ ಇರ್ತಾನೆ. ಇಷ್ಟ ಇಲ್ದವರು ಯಾರಾದ್ರೂ ಸರಿ, ಯಾವುದೇ ಅಭ್ಯಂತರ ಇಲ್ಲದೆ ಇಲ್ಲಿಂದ ಹೊರಡಬಹುದು. ವಾರಕ್ಕೊಂದ್ಸಲ ಹೇಳದೆ ಕೇಳದೆ ಹೋಗ್ತಿದ್ಯಲ್ಲ, ಇವಳು ಮನೆಗೆನಾ? ಹಣ ತಗೊಂಡು ಹೋಗ್ತಿದ್ಯಲ್ಲ, ಇವಳಿಗೋಸ್ಕರನಾ? ಹೌದು. ಒಂದೇ ಸಲ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡು, ಗೊತ್ತಾಯ್ತಾ? ಅಪ್ಪಾಜಿ, ಏನು ಒಂದು ವೇಳೆ ಅವಳೇ ನಾನು ಬಿಡ್ತೀನಿ ಅಂದ್ರು ನಾನು ಅವಳು ಬಿಡಕ್ಕೆ ರೆಡಿ ಇಲ್ಲ ಅಪ್ಪಾಜಿ. ಇವ್ರ ಮನೆ ಜಗಳದಲ್ಲಿ ನಾವೆಲ್ಲ ಯಾಕೆ? ಬನ್ನಿ ಹೋಗುವ. ಆಯ್ತು ನಡೀರಿ. ಕಂಟಿ, ನನ್ನ ಮಾತು ಕೇಳು. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಅವಳನ್ನ ಬಿಟ್ಬಿಡು. ಅಂದ್ರೆ ಅವಳು ನನಗಿಂತ ಹೆಚ್ಚಾಗ್ಬಿಟ್ಲ ನಿನಗೆ? ಹಾಗನ್ ಬಿಡಿ ಅಪ್ಪಾಜಿ, ನೀವು ನನ್ನ ಭಾಗದ ದೇವ್ರು. ಮತ್ತೆ ಹಠ ಯಾಕೆ ಮಾಡ್ತಾ ಇದ್ಯಾ? ಅವಳು ಬಿಟ್ಬಿಡು. ಹಾಗಲ್ಲ ಅಪ್ಪಾಜಿ, ಅವಳು ನನ್ನ ಪ್ರಾಣ.
ತುಂಬಾ ದೊಡ್ಡ ಮನುಷ್ಯ ಕಣಯ್ಯ, ಒಳ್ಳೆ ಮರ್ಯಾದೆ ಕೊಟ್ಟುಬಿಟ್ಟೆ. ನಿಂಗೋಸ್ಕರ ನನ್ನ ಹೆತ್ತ ಮಗಳನ್ನೇ ದೂರ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೆ. ಆದ್ರೆ ನೀನು ಛೇ. ತಂಗಿ, ಏನು ಇದು? ನೀನು ಇವ್ರ ಮಾತನ್ನ ಮೀರ್ತಾ ಇದೀಯಾ? ನನ್ ಮಾತು ಕೇಳಪ್ಪ. ಜಾನಕಿ, ಅವನ ಹತ್ರ ಏನೇ ಮಾತು, ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಅವನು ಈ ಮನೇಲಿ ಇರೋದಕ್ಕೆ ಯೋಗ್ಯ. ಏನಂದ್ರೆ? ಇಲ್ಲ ನಿಂತಿದ್ಯಾ? ಹೋಗು. ಹೋಗೋ. ಅಬ್ಬೆ ಪಾರಿನ ವಾರಸ್ದಾರನ್ ಮಾಡಕ್ ಹೋಗಿದ್ರು ನಮ್ಮ ಮಾವಯ್ಯ. ನಾಯಿನ್ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದ್ ತಂದು ಹಲ್ಸ್ ಮಾಡೋ ಬುದ್ಧಿನ್ ಬಿಡುತ್ತಾ? ಎಲ್ಲಾ ದುಡ್ಡು ತಗೊಂಡು ಹೋಗಿ ಆ ಹುಡುಗಿ ಮೇಲೆ ಸುರಿದು ಹಾಳು ಮಾಡ್ಬಿಟ್ಟ. ಹೋಗೋ. ಮನೇಲಿ ಯಾರಿದಾರೋ? ಯಾರು ಇಲ್ಲ. ಮನೇಲಿ ಯಾರಿದ್ದಾರೆ? ಪಗಳು. ಇಲ್ಲ, ಎಲ್ಲರೂ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಹೋಗಿದ್ದಾರೆ. ಬಾಪ, ನಿಂತ್ಕೊಳ್ಳಿ. ಬಾಕ್ಸ್ ನ ಚೆಕ್ ಮಾಡಿಸಿದ್ರಾ? ಉತ್ತರ ಹೇಳ್ಬೇಕಾಗಿರೋನು ನೀನು. ಏಕೆ? ನೀವನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಇವನು ಇಲ್ಲೇ ಇದ್ದಾನ? ಇಲ್ವಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಶ್ರೀರಂಗಪಟ್ಟಣದ ಹತ್ರ ಹೋದ್ರು. ಅಲ್ಲಿ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪುಷ್ಕರಣಿಲಿ ಸ್ನಾನ ಮಾಡಿದ್ರೆ ಹಿಂದೂ ಒಳ್ಳೇದಾಗತ್ತೆ ಅನ್ಕೊಂಡು ಹೋದ್ರು. ಅಲ್ಲ, ಹಲೋ, ಒಂದು ರಚನೆ ಮಾಡಿಸ್ಬೇಕಿತ್ತಲ್ಲ. ಕೌಂಟ್ರಿಗೆ ಹೋಗಿ ರಸೀದಿ ತಗೊಂಡು ಬನ್ನಿ. ಆಯ್ತು ಸ್ವಾಮಿಗಳೇ. ಇಂದು 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 ಹೇ ಇಂದು ಕಂಟಿ ಹತ್ಬಿಟ್ಟ ಪಾಪ.
ನನ್ ಕಂಟಿ ಯಾವತ್ತೂ ಹತ್ತಿದ್ ನೋಡೇ ಇಲ್ಲ. ನೀವ್ ನನ್ನಿಂದ ತಾನೇ ಅವನ ಮನೆಯಿಂದ ಆಚೆ ಕಳಿಸಿದ್ದು. ಬೇಡ, ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ನೀವ್ ಮಾತ್ರ ಅವನ ನಿಮ್ ಜೊತೆನೆ ಇಟ್ಕೊಳ್ಳಿ. ಅಮ್ಮ, ನೀವಾದ್ರೂ ಹೇಳಿ. ಏನಂದ್ರೆ ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಏಯ್, ಹೋಗತ್ತೆ.